ನಮ್ಮ ಜೊತೆ ಮಾಜಿ ಸಚಿವರಾಗಿರ್ತಕ್ಕಂಥ ಉಮಾಶ್ರೀ ಮೇಡಮ್ ಇದ್ದಾರೆ. ಮೇಡಮ್, ಪರಿಷತ್ ಕಲಾಪದ ಸಂದರ್ಭದಲ್ಲಿ ಸಿ ಟಿ ರವಿ ಅವರು ಒಂದು ಪದವನ್ನು ಬಳಸಿದ್ದಾರೆ ಅನ್ನುವಂಥ ಸಾಕಷ್ಟು ಆಕ್ರೋಶಕ್ಕೆ ಗುರಿಯಾಗಿದೆ. ಏನಾಯಿತು ಮೇಡಮ್ ನಿಜಕ್ಕೂ ಅಲ್ಲಿ? ಇವತ್ತು ಕಲಾಪದಲ್ಲಿ ಅಮಿತ್ ಶಾ ರವರು ಪಾರ್ಲಿಮೆಂಟಲ್ಲಿ ಅಂಬೇಡ್ಕರ್ ಅವರ ವಿಚಾರವಾಗಿ ಬಹಳ ಅವಮಾನಕರವಾಗಿ ಮಾತಾಡಿದರು ಅಂತಕ್ಕಂಥ ವಿಚಾರ. ಅದನ್ನು ನಾವು ಕೂಡ ಅಂಬೇಡ್ಕರ್ ಅವರ ಬಗ್ಗೆ ಕೇವಲವಾಗಿ ಮಾತಾಡಿದ್ರ ಬಗ್ಗೆ, ಅವರನ್ನು ಅವಮಾನಿಸಿದ್ರ ಬಗ್ಗೆ ನಾವು ಪ್ರೊಟೆಸ್ಟ್ ಮಾಡಿದ್ವಿ ನಮ್ಮ ಹೌಸಲ್ಲಿ. ಆ ನಂತರದಲ್ಲಿ ನಾವು ಪ್ರೊಟೆಸ್ಟ್ ಮಾಡಿದಾಗ ಒಂದೆರಡು ನಿಮಿಷಗಳು ಗದ್ದಲ ಶುರುವಾಯಿತು. ಮುಂದೆ ಹಾಕಿದ್ರು ಕಲಾಪವನ್ನು. ಆಮೇಲೆ ಮತ್ತೆ ಶುರುವಾಯಿತು. ಮತ್ತೆ ಪ್ರಶ್ನೋತ್ತರ ಅದೆಲ್ಲ ಆದಮೇಲೆ ಮತ್ತು ಅವ್ರ ಕಡೆಯಿಂದನೂ ಕೂಡ ಗದ್ದಲ ಶುರುವಾಯಿತು. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ನಮ್ಮ ಕಡೆಯಿಂದನೂ ಗದ್ದಲ ಶುರುವಾಯಿತು. ಅದಾದಮೇಲೆ ಮತ್ತೆ ಕಲಾಪವನ್ನು ಮುಂದೆ ಹಾಕಿದರು. ಸೊ ಈ ಮಧ್ಯದಲ್ಲಿ ಸಂಘರ್ಷ ಬಿಟ್ವೀನ್ ನಮ್ಮ ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರಿಗೂ ಸಿ ಟಿ ರವಿ ಅವ್ರಿಗೂ ಸಂಘರ್ಷ ಶುರುವಾಗಿದೆ, ಮಾತಿನ ಸಂಘರ್ಷ. ಈ ಮಾತಿನ ಸಂಘರ್ಷದಲ್ಲಿ ರವಿ ಅಂತ ಇನ್ನೊಬ್ರು ಇದಾರಲ್ಲ, ಅವರು ರಾಹುಲ್ ಗಾಂಧಿಯವರು ಅಪ್ರಬುದ್ಧ, ಹುಡುಗಾಟಿಕೆ, ಹುಡುಗತನ ಮತ್ತು ಅಪ್ರಬುದ್ಧ ನಾಯಕ ಅಂತೇನೋ ಅಂದ್ರಂತೆ. ಅದಕ್ಕೆ ಇವರು ಹಾಗೆ ಯಾಕಂತೀರಿ ನಮ್ಮ ನಾಯಕರನ್ನಂತ ಇವರು. ತಕ್ಷಣ ಸಿ ಟಿ ರವಿ ಹಂಗೆ ಅನ್ಬಾರ್ದು, ಅವ್ರಿಗೆ ಡ್ರಗ್ ಅಡಿಕ್ಟ್ ಅನ್ಬೇಕು. ಯಾರಿಗೇ ಆಗಲಿ ಕೂಡ ನಾಯಕರ ಬಗ್ಗೆ ಮಾತಾಡಿದಾಗ ನಾನಾಗಲಿ ಅವರಾಗಲಿ ಯಾರೇ ಆಗಲಿ ಕೂಡ ನಾವು ಬಿಟ್ಕೊಡೋಕೆ ಬರೋದಿಲ್ಲ. ನಮ್ಮ ನಾಯಕರ ಬಗ್ಗೆ ನಾವು ಸಮರ್ಥನೆ ಮಾಡ್ಕೊಳ್ಳೇಬೇಕಾಗುತ್ತೆ. ಅದಕ್ಕೆ ನೀವು ಅವ್ರನ್ನ ಹಾಗೆ ಅನ್ನೋದಾದರೆ ನೀವು 2 ಕೊಲೆಗಳನ್ನು ಮಾಡಿದಿರಲ್ಲ, ನೀವು ಕೊಲೆಗಾರ ಅಂತ ಹೇಳ್ಬೋದಲ್ಲ, ನೀವು ಕೊಲೆಗಾರ ಅಂತ ಈಕೆ ಅಂದಿದ್ದಾಳೆ. ಸೊ ಕೊಲೆಗಾರ ಅನ್ನುವಂಥದ್ದು ಸಹಜವಾದಂಥ ಒಂದು ಭಾಷೆಯಲ್ಲಿ ಬರುವಂಥದ್ದು, ಅದೇನು ಅಸಂವಿಧಾನಿಕ ಅಲ್ಲ ಅನ್ನುವಂಥದ್ದು. ಆದರೆ ತಕ್ಷಣ ಅವರೇನಂದಿದ್ದಾರೆ, ನೀನು ಹಾಗಾದರೆ ನಿನ್ನ ನಾನು ಪ್ರಾಸ್ಟಿಟ್ಯೂಟ್ ಅನ್ಬೋದಲ್ಲ, ಇವರ ಪ್ರಾಸ್ಟಿಟ್ಯೂಟ್ ಅಂತ ಅಂದಿದ್ದಾರೆ. ಸೊ ಆ ಪದ ಬಳಕೆ ಇದೆಯಲ್ಲ, ಅದು ಸರಿಯಾದದ್ದಲ್ಲ ಅಂತ ನಾವು ಈಗ ಖಂಡನೆಯನ್ನು ಮಾಡಿದ್ದೇವೆ. ಮತ್ತು ಒಬ್ಬ ಗೌರವಾನ್ವಿತ ಸದಸ್ಯರು, ಮಾಜಿ ಮಂತ್ರಿಗಳಾಗಿರ್ತಕ್ಕಂಥ ಸಿ ಟಿ ರವಿ ಅವರು ಈ ಪದಪ್ರಯೋಗ ಮಾಡಿರ್ತಕ್ಕಂಥ ಮಹಿಳೆಯರ ಮೇಲೆ ಅವ್ರಿಗಿರ್ತಕ್ಕಂಥ ಗೌರವ, ಅವರ ನಡವಳಿಕೆಯಲ್ಲೇ ಗೊತ್ತಾಗ್ತಾ ಇದೆ. ಮತ್ತು ಸದನದ ಒಳಗೆ ಆ ರೀತಿಯ ನಡವಳಿಕೆಯನ್ನು ಅಕ್ಷಮ್ಯ ಆಗ್ತದೆ. ಆದ್ದರಿಂದ ನಾವು ಅವ್ರ ಮೇಲೆ ಕ್ರಮ ತಗೊಳ್ರಿ ಅಂತ ನಾವೆಲ್ಲ ಒತ್ತಡವನ್ನು ಹೇರಿದ್ದೇವೆ. ಮೇಡಮ್, ಸಿ ಟಿ ರವಿ ಅವರು ಹೇಳ್ತಿದ್ದಾರೆ ಆ ಪದವನ್ನು ಬಳಕೆ ಮಾಡಿಲ್ಲ ಅನ್ನುವಂಥದ್ದನ್ನ ವಾದ ಮಾಡ್ತಾ ಇದ್ದಾರೆ. ಶರವಣ್ಣ ಅವರು ಕೂಡ ಹೇಳ್ತಿದ್ದಾರೆ, ನಾನು ಪಕ್ಕದಲ್ಲೇ ಇದ್ದೆ, ಆ ಪದವನ್ನು ಬಳಕೆ ಮಾಡಿಲ್ಲ ಅಂತಕ್ಕಂಥ ನನಗೆ ಭರವಸೆ ಇದೆ ಅನ್ನುವಂಥ ಮಾತನ್ನು ಹೇಳ್ತಿದ್ದಾರೆ. ಮತ್ತೇನು ಮಾಡಿದಂತೆ? ಸುಮ್ಮನೆ ಒಬ್ಬ ಹೆಣ್ಮಗಳು ತನಗೆ ತಾನೇ ಪ್ರಾಸ್ಟಿಟ್ಯೂಟ್ ಅಂತ ಅಂದರು ಅಂತ ಒಬ್ಬ ಜವಾಬ್ದಾರಿಯುತ ಮಹಿಳೆ ಮಾತಾಡೋಕ್ಕೆ ಸಾಧ್ಯನಾ? ಅವ್ರು ಮಾತಾಡಿದ್ದಾರೆ ಅನ್ನೋ ಕಾರಣಕ್ಕೆ ಆಕೆ ಆಕ್ರೋಶಕ್ಕೊಳಗಾಗಿರೋದು, ನೋವಿಗೊಳಗಾಗಿರೋದು. ಇವತ್ತು ಮಾತಾಡಿಬಿಟ್ಟು ಇವತ್ತು ಏನೂ ಮಾಡಿಲ್ಲ ಅಂತ ತಮ್ಮನ್ನು ತಾವು ಮರೆಮಾಚ್ಕೊಳ್ಳೋದಿದೆಯಲ್ಲ, ಇದು ಪಲಾಯನವಾದ. ಇದಿಷ್ಟು ಮಾಜಿ ಸಚಿವ ಉಮಾಶ್ರೀ ಅವರ ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ಮಹೇಶ್ ಜೊತೆ ಬಸವರಾಜುಗ, ರಾಜ್ ನ್ಯೂಸ್, ಬೆಳಗಾವಿ.